ಖನಿಜಗಳು. ಶಕ್ತಿ ಸಂಪನ್ಮೂಲಗಳು. ಮತ್ತು ಅರಣ್ಯ. ಇವಿಷ್ಟು ಕೂಡ ಇಲ್ಲಿಯ ಪ್ರಮುಖ ನೈಸರ್ಗಿಕ ಸಂಪತ್ತುಗಳು ಅಥವಾ ಸಂಪನ್ಮೂಲಗಳು ಹೇಳ್ತೀವಿ. ಇವೆಲ್ಲವನ್ನು ಬಳಸಿ ಕೈಗಾರಿಕೆಯಲ್ಲಿ ಎಷ್ಟು ಮುಂದುವರೆದಿದೆ, ಯಾವ ಕೈಗಾರಿಕೆಗಳಿದೆ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಈಗ ಖನಿಜಗಳು ಅಂತಂದಾಗ ಪ್ರಮುಖ ಖನಿಜಗಳು ಯಾವುದು ನೋಡೋಣ ಅಲ್ವಾ. ಇಲ್ಲಿ ಯಾವ ಖನಿಜಗಳು ಸಿಗ್ತವೆ? ಪ್ರಮುಖ ಖನಿಜಗಳನ್ನು ಹೇಳ್ತೀವಿ. ಯಾವುದು? ಕಬ್ಬಿಣದ ಅದಿರು, ಕಲ್ಲಿದ್ದಲು, ಬೆಳ್ಳಿ, ತಾಮ್ರ, ನಿಕ್ಕಲ್, ಚಿನ್ನ, ಬಾಕ್ಸೈಟ್, ಸತು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಕಚ್ಚಾ ತೈಲ, ಇಷ್ಟೊಂದು ಸಿಗ್ತದಲ್ವಾ. ಎಷ್ಟು ಖನಿಜಗಳಿದೆ. ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಬೆಳ್ಳಿ, ನಿಕ್ಕಲ್, ಚಿನ್ನ, ಹಾಗೆ ಬಾಕ್ಸೈಟ್, ಪೆಟ್ರೋಲಿಯಂ, ಸತು, ನೈಸರ್ಗಿಕ ಅನಿಲ ಮತ್ತು ಕಚ್ಚಾ ತೈಲ. ಇಲ್ಲಿ ಸಿಗುವಂತಹ ಪ್ರಮುಖ ಖನಿಜಗಳು. ನೋಡೋಣ ಖನಿಜಗಳನ್ನು ನೋಡೋಣ. ಖನಿಜಗಳ ಚಿತ್ರನೂ ನಮ್ಮ ಹತ್ರ ಇದೆ ನೋಡಿ. ಉತ್ತರ ಅಮೆರಿಕದ ಖನಿಜ ಸಂಪತ್ತು ನೋಡಿ. ಮೇಲೆ ಏನಿದೆ? ಕಲ್ಲಿದ್ದಲು. ಕಲ್ಲಿದ್ದಲು ಏನಕ್ಕೆ ಬಳಸ್ತಾರೆ? ಸಾಮಾನ್ಯವಾಗಿ ರೈಲ್ವೆಯಲ್ಲಿ ಬಳಸ್ತಾರಲ್ವಾ, ರೈಲಿಗೆ ಹಾಕಿ ಬಳಸ್ತಾರೆ ಇಂಧನವಾಗಿ. ಆದರೆ ಈಗ ವಿದ್ಯುತ್ ಗಾಡಿಗಳು ಇರೋದ್ರಿಂದ ಕಲ್ಲಿದ್ದಲಿನ ಉಪಯೋಗ ತುಂಬ ಕಡಿಮೆ. ಸೊ ಇದು ಕಲ್ಲಿದ್ದಲು. ನೆಕ್ಸ್ಟ್ ಇದು ನೋಡಿ, ಕಬ್ಬಿಣ. ಇದೇನಿದು? ಕಬ್ಬಿಣದ ಒಂದು ವಸ್ತು ಇದೆ ಅಲ್ವಾ ಇಲ್ಲಿ. ಇದೇನು? ಕಬ್ಬಿಣದ ಅದಿರು ಅಂದರೆ ಪೌಡರ್. ನೆಕ್ಸ್ಟ್ ಉಕ್ಕು. ಉಕ್ಕು ಅಂದ್ರೇನು? ಸ್ಟೀಲ್. ಇಂಗ್ಲೀಷಲ್ಲಿ ಸ್ಟೀಲ್ ಅಂತ ಹೇಳ್ತಾರೆ. ಉಕ್ಕು ಅಂದರೆ ಈ ಕಬ್ಬಿಣವನ್ನು ಉಪಯೋಗಿಸಿ ಏನು ಮಾಡ್ತಾರೆ? ಕಬ್ಬಿಣ ಉಕ್ಕಿನ ಕಾರ್ಖಾನೆ ಅಂತ ಹೇಳ್ತೀವಿ ನಾವು. ಸರಿ. ನೆಕ್ಸ್ಟ್ ಇದು ನಿಕ್ಕಲ್. ಹಾಗೆ ಇದು ತಾಮ್ರ. ತಾಮ್ರದ ನೋಡಿ ಖನಿಜದ ತುಂಡುಗಳು ಕಾಣಿಸ್ತದಲ್ಲ ನಿಮಗೆ. ಇಲ್ಲಿ ಏನೇನಿದೆ? ಕಲ್ಲಿದ್ದಲಿದೆ, ಹಾಗೆ ಕಬ್ಬಿಣದ ಅದಿರು, ಹಾಗೆ ಉಕ್ಕು, ನಿಕ್ಕಲ್, ತಾಮ್ರ, ಇದಿಷ್ಟಿದೆ ಅಲ್ವಾ. ನೆಕ್ಸ್ಟ್ ನೋಡೋಣ. ಇದೇನಿದು? ಬೆಳ್ಳಿ. ಹೌದಾ? ಬೆಳ್ಳಿಯ ಲೋಹ ಇದಲ್ವಾ. ಬೆಳ್ಳಿ ನೋಡಿದಿರಲ್ಲ ನೀವೆಲ್ಲ ಮನೆಯಲ್ಲಿ. ಬೆಳ್ಳಿ ಸಾಮಾನುಗಳನ್ನು ದೇವ್ರ ಪೂಜೆಗೆ ಉಪಯೋಗಿಸ್ತೀರ ಅಲ್ವಾ. ಕುಂಕುಮ ಕೊಡಲಿಕ್ಕೆ ಮತ್ತು ದೇವ್ರ ದೀಪ ಹಚ್ಚಲಿಕ್ಕೆಲ್ಲ ಉಪಯೋಗಿಸ್ತೀರಲ್ವ. ಬೆಳ್ಳಿ ನೋಡಿದ್ದೀರಲ್ಲ. ಸಾಮಾನ್ಯವಾಗಿ ಬೆಳ್ಳಿ ಕಾಲಿಗೆ ಹೆಜ್ಜೆ ಹಾಕ್ತೀರ ಅಲ್ವಾ. ಸರಗಳನ್ನು, ಕಿವಿಗೆ ಓಲೆ, ಹೊತ್ತಾನೆ ಡಾಬು ಎಲ್ಲ ಮಾಡ್ತೀರಲ್ವಾ. ಅದೆಲ್ಲ ಬೆಳ್ಳಿಯಿಂದ ಮಾಡುವಂಥದ್ದು. ಹಾಗೆ ನೋಡಿ ತವರ. ಇದಕ್ಕೆ ಇನ್ನೊಂದು ಹೆಸರು ಸತು. ನೋಡಿ ಈ ಸತು ಯಾವ ಥರ ಐತಿ? ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಅದಾಗ ಬೇರೆ ಬೇರೆ ಕಲ್ಲುಗಳು ಇದೆ ನೋಡಿ. ಇದು ಚಿನ್ನ. ಚಿನ್ನ ಯಾರು ನೋಡಿಲ್ಲ? ಚಿನ್ನದ ಗಟ್ಟಿ ಇದು ಅಲ್ವಾ. ಚಿನ್ನ ಎಲ್ಲರೂ ನೋಡಿದ್ದೀರಲ್ವ. ಎಲ್ಲರೂ ಚಿನ್ನ ಹಾಕ್ಕೋತೀರಲ್ಲ, ಹೌದು ತಾನೆ. ಚಿನ್ನ ಹೆಚ್ಚು ಕಡಿಮೆ ಕಿವಿಗೆ ಹಾಕ್ತಾರೆ, ಸರಗಳನ್ನು ಹಾಕ್ಕೋತಾರೆ, ಬಳೆ, ಸರ, ಓಲೆ ಇವೆಲ್ಲ ಹಾಕ್ಕೋತಾರಲ್ವಾ. ಎಸ್. ಈಗ ಚಿನ್ನ ಎಲ್ಲ ನೋಡಿದೆ ನೋಡಿ. ಇಲ್ಲಿ ನೋಡಿ, ಇದೇನಿದು? ಚಿನ್ನ. ಕೈಲಿರೋದೇನಿದು? ಚಿನ್ನ. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಎಲ್ಲ ಹಾಕ್ಕೋತಾರಲ್ಲ, ಚಿನ್ನ ಅಂದರೆ ಇದು ಚಿನ್ನದ ಗಟ್ಟಿ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನೋಡೋಣ ಮಕ್ಕಳೇ. ನೋಡಿ ಇಲ್ಲಿ ಪೆಟ್ರೋಲಿಯಂ ನಿಕ್ಷೇಪ. ನೋಡಿ ಪೆಟ್ರೋಲನ್ನ ಹೆಂಗೆ ಇದು ಮಾಡ್ತಾರೆ ನೋಡಿ. ಪೆಟ್ರೋಲ್ ತೆಗೆಯುವಂಥದ್ದು ಜಾಗ ಇದು. ಪೆಟ್ರೋಲ್ ಸಿಗುತ್ತಲ್ವಾ ಅದು. ನೋಡಿ ಪೆಟ್ರೋಲಿಯಂ ಯಾವ ಥರ ತೆಗಿತಾರೆ ಅನ್ನೋದನ್ನು ಅಲ್ಲಿ ಒಂದು ಮೆಷಿನರಿ ಇದೆ ನೋಡಿ. ನೆಕ್ಸ್ಟ್ ಕಚ್ಚಾ ತೈಲ. ಇದು ಅಷ್ಟೇ, ಎಣ್ಣೆ ತೆಗೆಯೋದು. ಸಾಮಾನ್ಯವಾಗಿ ಅರಬ್ ರಾಷ್ಟ್ರಗಳಲ್ಲಿ ಸಮುದ್ರದ ತೀರ ಪ್ರದೇಶಗಳೆಲ್ಲ ಜಾಸ್ತಿ ಎಣ್ಣೆ ತೆಗೆಯೋದು. ನಮಗಿಲ್ಲಿ ಹೆಂಗೆ ನೀರು ಸಿಗುತ್ತೋ ಹಾಗೆ ಅವ್ರಿಗೆ ಎಣ್ಣೆ ಸಿಗುತ್ತೆ. ಸೊ ನೈಸರ್ಗಿಕ ಅನಿಲ. ಇದೇನಿದು? ಗ್ಯಾಸ್. ಯಾವ ಥರ ಗ್ಯಾಸ್ ಪ್ರಿಪೇರ್ ಮಾಡ್ತಾರೆ ನೋಡಿ. ಗ್ಯಾಸ್ ಪ್ರಿಪೇರ್ ಮಾಡೋವಂಥದ್ದು
ಸ್ಥಳ ಅಂದರೆ ಅಲ್ಲಿ ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ, ದೊಡ್ಡ ಸಿಲಿಂಡರ್ಗಳು ಕಾಣ್ತದಲ್ಲ ನಿಮಗೆ, ಇದು ಗ್ಯಾಸ್. ನೆಕ್ಸ್ಟ್ ಇದು ಬಾಕ್ಸೈಟ್. ಇದು ಬಾಕ್ಸೈಟ್ ಖನಿಜ. ಇದನ್ನು ನೋಡಿರ್ತೀರಿ ಮನೆಗಳಲ್ಲಿ. ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ನೋಡಿದ್ದೀರಲ್ಲ ಮಕ್ಕಳೇ? ಹಾಂ, ಇದಕ್ಕೆ ಇನ್ನೊಂದು ಹೆಸರು ಅಲ್ಯೂಮಿನಿಯಂ. ಸೊ ಗೊತ್ತಾಯ್ತಲ್ಲ, ಇಷ್ಟು ಇಲ್ಲಿ ಸಿಗುವಂಥ ಖನಿಜಗಳು. ಎಲ್ಲ ಖನಿಜಗಳನ್ನು ನೋಡಿದ್ದೀರಲ್ಲ? ಹಾಂ, ಈಗ ನಿಮಗೆ ಪ್ರತಿಯೊಂದು ಚಿತ್ರದ ಮೂಲಕ ತೋರಿಸಿದ್ದೀವಿ ನಾವು. ಯಾವ್ಯಾವುದಂಥ ಕಾನ್ಸೆಪ್ಟ್ ಬಂದಿರ್ಬೋದಲ್ವಾ? ಪ್ರತಿಯೊಂದೂ ನಿಮಗೆ ಬಂದಿರುತ್ತೆ. ಸೊ ಇದಿಷ್ಟು ಸಹ ಇಲ್ಲಿಯ ಖನಿಜಗಳು. ಸೊ ಈ ಖನಿಜಗಳು ಎಲ್ಲಿ ಸಿಗ್ತವೆ? ಚಿನ್ನದ ಗಣಿ. ಚಿನ್ನದ ಗಣಿ ಅಂದರೆ ಚಿನ್ನ ಜಾಸ್ತಿ ಸಿಗುವಂಥದ್ದು ಕ್ಯಾಲಿಫೋರ್ನಿಯಾ ಮತ್ತು ಯುಕಾನ್ ಕಣಿವೆಯಲ್ಲಿ ಜಾಸ್ತಿ ಚಿನ್ನ ಸಿಗುತ್ತೆ. ಕ್ಯಾಲಿಫೋರ್ನಿಯಾ ನೋಡಿ, ಕ್ಯಾಲಿಫೋರ್ನಿಯಾ ಮತ್ತು ಯುಕಾನ್ ಕಣಿವೆ ಪ್ರದೇಶದಲ್ಲಿ ಹೆಚ್ಚಾಗಿ ಏನು ಸಿಗುತ್ತೆ? ಚಿನ್ನ ಸಿಗುತ್ತೆ. ಹಾಗೇನೆ ಕಬ್ಬಿಣದ ಅದಿರು. ಇದು ಕೆನಡಿಯನ್ ಭೂಫಲಕ ಮತ್ತು ಸುಪೀರಿಯರ್ ಸರೋವರ. ಕೆನಡಿಯನ್ ಭೂಫಲಕ ಈ ಪ್ರದೇಶ, ಇದನ್ನೇನಂತ ಹೇಳ್ತೀವಿ? ಕೆನಡಿಯನ್ ಭೂಫಲಕ. ಇಲ್ಲಿ ಮತ್ತೆ ಸುಪೀರಿಯರ್ ಸರೋವರ ನೋಡಿ, ಇಲ್ಲಿ ಇದೆಯಲ್ಲ, ನಿಮ್ಮ ಪುಸ್ತಕದಲ್ಲಿ ಇದೆ, ಅದಕ್ಕೆ ನಾನು ದೂರದಿಂದ ತೋರಿಸ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಮಕ್ಕಳೇ, ನೋಡಿ ಸುಪೀರಿಯರ್ ಸರೋವರ ಮತ್ತು ಕೆನಡಿಯನ್ ಭೂಫಲಕದಲ್ಲಿ ಹೆಚ್ಚಾಗಿ ಏನು ಸಿಗುತ್ತೆ? ಕಬ್ಬಿಣದ ಅದಿರು. ಬೆಳ್ಳಿ. ಬೆಳ್ಳಿ ಸಿಗೋದು ಮೆಕ್ಸಿಕೋದಲ್ಲಿ. ಬೆಳ್ಳಿ ಎಲ್ಲಿ ಸಿಗುತ್ತೆ? ಮೆಕ್ಸಿಕೋದಲ್ಲಿ ಸಿಗುತ್ತೆ. ಹಾಗೆ ತಾಮ್ರ, ಅಮೇರಿಕದ ಸಂಯುಕ್ತ ಸಂಸ್ಥಾನ ಈ ಭಾಗದಲ್ಲಿ ತಾಮ್ರ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಕಲ್ಲಿದ್ದಲು ಅಪಲೇಶಿಯನ್ ಪ್ರದೇಶ ಮತ್ತು USA ನಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅಪಲೇಶಿಯನ್ ಪ್ರದೇಶ ಅಂದರೆ ಈ ಭಾಗದಲ್ಲಿ ಅಪಲೇಶಿಯನ್ ಪ್ರದೇಶ. ಮತ್ತೆ ಇನ್ನೊಂದು ಯಾವುದು ಹೇಳಿದೆ ನಾನು? ಅಪಲೇಶಿಯನ್ ಪ್ರದೇಶ ಮತ್ತೆ ಯಾವುದು? USA ಅಂದರೆ ಈ ಭಾಗ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಏನು ಸಿಗುತ್ತೆ? ಏನು ಸಿಗುತ್ತೆ? ಕಲ್ಲಿದ್ದಲು. ಹಾಗೆ ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ಮತ್ತು ಕಚ್ಚಾ ಅನಿಲ ಸಿಗೋದು ಇಲ್ಲಿ ಅಲಾಸ್ಕಾದಲ್ಲಿ. ಈ ಭಾಗ ಇಲ್ಲಿ ಅಲಾಸ್ಕಾದಲ್ಲಿ ಸಿಗುತ್ತೆ. ಸೊ ಖನಿಜಗಳು. ಹಾಗೆ ಪೆಸಿಫಿಕ್ ತೀರ, ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಇವೆರಡೂ ಸಿಗುವಂಥದ್ದು. ಬರೀ ಇದು ಮಾತ್ರ ಅಲ್ಲ, ಇಲ್ಲಿ ಅಲಾಸ್ಕಾ ಮಾತ್ರ ಅಲ್ಲ, ಟೆಕ್ಸಾಸ್, ಲೂಸಿಯಾನಾ, ಕಾನ್ಸಾಸ್ ಮತ್ತು ಪಶ್ಚಿಮ ಕೆನಡಾ ಈ ಭಾಗದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಸೊ ಇಲ್ಲಿ ಮ್ಯಾಪಲ್ಲಿ ನೋಡೋಣ. ನೋಡಿ ಮ್ಯಾಪಲ್ಲಿ ನಿಮಗೆ ಎಲ್ಲಿ ಯಾವ ಪ್ರದೇಶದಲ್ಲಿ, ಈಗ ನಾವು ಹೇಳಿದ ಕೆನಡಾ, ಮೆಕ್ಸಿಕೋ ಈ ಭಾಗದಲ್ಲಿ, ಮತ್ತು ಲೂಸಿಯಾನಾ ಮತ್ತು ಕ್ಯಾನ್ಸಾಸ್ ಸಿಟಿ ಈ ಭಾಗದಲ್ಲಿ ಹೆಚ್ಚಾಗಿ ಏನು ಸಿಗುತ್ತೆ? ಪೆಟ್ರೋಲಿಯಂ ಮತ್ತು ಕಚ್ಚಾ ತೈಲ. ಇಲ್ಲ ಅಲಾಸ್ಕಾ ಇಲ್ಲೂ ಸಹ ಹೆಚ್ಚಾಗಿ ಸಿಗುತ್ತದೆ. ಹಾಗೇನೆ ಇದು ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಸಿಗುವಂಥ ಕಚ್ಚಾ ತೈಲ, ಈ ಮೂರು ಸಹ ಪೆಟ್ರೋಲಿಯಮ್ಮು, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಸಿಗುವಂಥದ್ದು. ಹಾಗೆ ನೆಕ್ಸ್ಟ್ ನೋಡೋಣ. ಈಗ ವಿಶ್ವದ ಹೆಚ್ಚು ಅಂದರೆ ಉತ್ಪಾದನೆ ಹೇಗಿದೆ ಇಲ್ಲಿ ಅಂದರೆ, ವಿಶ್ವದ ಅಧಿಕ ಅಣುಶಕ್ತಿ ಉತ್ಪಾದಿಸುವ ದೇಶ ಅಂದ್ರೆ ಯಾವುದು? ಅಮೇರಿಕ. ಅಣುಶಕ್ತಿ ಅಂದರೆ ದೊಡ್ಡಣ್ಣ ಅಂತ ಹೇಳ್ತೀವಿ ಅಲ್ವಾ? ಉತ್ತರ ಅಮೇರಿಕ ಅಂತ ಹೇಳ್ತೀವಿ. ವಿಶ್ವದ ದೊಡ್ಡಣ್ಣ ಅಂದರೆ ಅಣುಶಕ್ತಿ, ಅಂದರೆ ಅಣು ಬಾಂಬ್ಗಳನ್ನು ಹೆಚ್ಚಾಗಿ ಇಟ್ಕೊಂಡಿರುವಂತಹ ದೇಶ ಅದಲ್ವಾ? ದೊಡ್ಡ ಖಂಡ ಅದು, ಅಂದರೆ ಶ್ರೀಮಂತ ಖಂಡ ಕೂಡ ಹೆಚ್ಚು ಅಣುಶಕ್ತಿಯನ್ನು ಹೊಂದಿರುವಂತಹ ಒಂದು ಖಂಡ ಇದು. ಇಲ್ಲಿ ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಪೆಟ್ರೋಲಿಯಂ ಮತ್ತು ಕಚ್ಚಾ ವಸ್ತುಗಳನ್ನು ಬಳಸಿ ಭಾರಿ ಪ್ರಮಾಣದ ಕೈಗಾರಿಕೆಗಳನ್ನು ತಯಾರಿಸ್ತಾರೆ. ಅಂದರೆ ತುಂಬ ಕೈಗಾರಿಕೆಗಳಿದೆ, ಅದಕ್ಕೆ ಈ ಖನಿಜಗಳನ್ನು ಉಪಯೋಗಿಸ್ತಾರೆ. ಏನು ನಾವು ಏನಂತ ಹೇಳ್ತೀವಿ? ಕಬ್ಬಿಣದ ಅದಿರು, ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ಎಲ್ಲ ಬಳಸ್ಕೊಂಡು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಇಲ್ಲಿ ನಾವು ನೋಡ್ತೀವಿ. ಭಾರಿ ಪ್ರಮಾಣದ ಕೈಗಾರಿಕೆಗಳು ಇಲ್ಲಿದೆ, ಗೊತ್ತಾಯ್ತಲ್ವಾ? ಸೊ ಇವೆಲ್ಲ ಖನಿಜಗಳನ್ನು ಉಪಯೋಗಿಸ್ಕೊಂಡು ಕೈಗಾರಿಕೆಗಳಲ್ಲಿ ದೇಶ ಬಹಳಷ್ಟು ಮುಂದುವರೆದಿದೆ. ಸೊ ಹಾಗೆ ಇಲ್ಲಿ ನಾವು
ನಾವು ಸ್ಟೀಲ್. ಸೊ ಅದನ್ನ ಎರಡನ್ನೂ ಸಹ ಸೇರಿ ಅಂತ ಹೇಳ್ತೀವಿ ಕಬ್ಬಿಣ ಉಕ್ಕಿನ ಕೈಗಾರಿಕೆ ಅಂತ ಹೇಳ್ತೀವಿ. ಸೊ ಇದನ್ನ ಬರ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಖನಿಜ ಕೈಗಾರಿಕೆಗಳ ಬಗ್ಗೆ. ಇದನ್ನ ಬರ್ಕೊಳ್ಳಿ. ಹೋಗೋಣ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದು ಈರಿ, ಸುಪೀರಿಯರ್ ಮತ್ತೆ ಮಿಚಿಗನ್ ಸರೋವರ ಈ ಪ್ರದೇಶದಲ್ಲಿ. ಈರಿ, ಸುಪೀರಿಯರ್ ಮತ್ತು ಮಿಚಿಗನ್ ಏನು ಸರೋವರಗಳಲ್ವಾ? ಎಸ್, ಮೊದಲೇ ಕಲ್ತಿದ್ವಿ ಇದನ್ನಲ್ವಾ? ಎಸ್, ಈರಿ, ಸುಪೀರಿಯರ್ ಮತ್ತೆ ಮಿಚಿಗನ್ ಈ ಸರೋವರಗಳ ಪ್ರದೇಶ. ಇದು ಈ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಮೂಲ ಕೈಗಾರಿಕೆ. ಉತ್ತರ ಅಮೆರಿಕ ಖಂಡದಲ್ಲಿ ನಾವು ನೋಡುವಂತಹ ಮೂಲ ಕೈಗಾರಿಕೆ ಯಾವುದು? ಈ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ. ಈ ಪಿಟ್ಸ್ಬರ್ಗ್ ಇದನ್ನ ಉಕ್ಕಿನ ನಗರ ಅಂತ ಹೇಳ್ತೀವಿ. ಪಿಟ್ಸ್ಬರ್ಗ್ ಅನ್ನ ಏನಂತ ಹೇಳ್ತೀವಿ? ಉಕ್ಕಿನ ನಗರ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲೂ ಇದೆ ಒಂದು ಉಕ್ಕಿನ ನಗರ. ಯಾವ್ದು ಇರ್ಬೋದು? ಯೋಚನೆ ಮಾಡಿ. ಯಾವುದು? ಭದ್ರಾವತಿ. ಭದ್ರಾವತಿ ಕರ್ನಾಟಕದ ಉಕ್ಕಿನ ನಗರ. ನೋಡಿ, ಅವೆಲ್ಲ ತಿಳ್ಕೋಬೇಕು ನೀವು. ಪಿಟ್ಸ್ಬರ್ಗ್ ಉಕ್ಕಿನ, ಎಲ್ಲಿ ಉಕ್ಕಿನ ನಗರ? ಉತ್ತರ ಅಮೆರಿಕದ ಉಕ್ಕಿನ ನಗರ ಯಾವುದು? ಪಿಟ್ಸ್ಬರ್ಗ್. ಹಾಗೆ ಇಲ್ಲಿ ಇತರ ಕೈಗಾರಿಕೆಗಳು ಇದೆ. ಯಾವ್ದು ಇತರ ಕೈಗಾರಿಕೆಗಳು? ಇದು ಮೂಲ ಕೈಗಾರಿಕೆ ಅಂದ್ರೆ ಪ್ರಮುಖವಾದ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕು. ಇತರ ಕೈಗಾರಿಕೆಗಳು ಯಾವುದು? ಇತರ ಕೈಗಾರಿಕೆಗಳು ನೋಡಿದ್ರೆ ನಾವು ಆಟೋಮೊಬೈಲ್, ಹಡಗು, ಹಡಗು ನಿರ್ಮಾಣ. ಆಟೋಮೊಬೈಲ್, ಹಡಗು ನಿರ್ಮಾಣ, ಭಾರಿ ಇಂಜಿನಿಯರಿಂಗ್, ಭಾರಿ ಇಂಜಿನಿಯರಿಂಗ್, ವಿಮಾನ ನಿರ್ಮಾಣ, ಆಟೋಮೊಬೈಲ್, ಹಡಗು ನಿರ್ಮಾಣ, ಭಾರಿ ಇಂಜಿನಿಯರಿಂಗ್ ಹಾಗೆ ವಿಮಾನ ನಿರ್ಮಾಣ ಇವು ಪ್ರಮುಖವಾದಂತಹ ಕೈಗಾರಿಕೆಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗೆ ಇಲ್ಲಿ ಯಾಕಷ್ಟು ಮರಗಳು ಬೆಳೀತು ಅಂತ ಹೇಳ್ತೀವಿ. ಅರಣ್ಯ ಸಂಪತ್ತು ಜಾಸ್ತಿ ಇಲ್ಲಲ್ವಾ? ಸೊ ಇಲ್ಲಿ ಅರಣ್ಯ ಸಂಪತ್ತಿಂದ ಏನ್ ಮಾಡ್ತಾರೆ ನೋಡೋಣ. ಮುಖ್ಯವಾಗಿ USA ಮತ್ತೆ ಕೆನಡಾ
ಅಮೆರಿಕದ ಸಂಘ ಸಂಸ್ಥಾನ ಮತ್ತು ಕೆನಡಾ ಹೆಚ್ಚಾಗಿ ಮರದ ಕೈಗಾರಿಕೆಗಳಿದೆ. ಏನು ಮಾಡ್ತಾರೆ ಮರದ ಇದರಿಂದ ಮರಗಳು ಮೃದು ಮರಗಳನ್ನು ಉಪಯೋಗಿಸಿ ಕಾಗದ, ನ್ಯೂಸ್ ಪ್ರಿಂಟ್ ಕಾಗದ, ಕಾರ್ಡ್ಬೋರ್ಡ್ ಏನಿದು ಕಾರ್ಡ್ಬೋರ್ಡು? ರಟ್ಟುಗಳು. ಕಾರ್ಡ್ಬೋರ್ಡ್ ರಟ್ಟುಗಳು. ಏನು ಮರದ ತಿರುಳನ್ನು ಉಪಯೋಗಿಸ್ತಾರೆ. ಏನು ಮರದ ತಿರುಳು ಅಂದ್ರೇನು? ಈಗ ದೊಡ್ಡ ದೊಡ್ಡ ಮರಗಳಿದೆ ಅಂದ್ರೆ ಒಳಗಡೆ ಏನ್ ಮಾಡ್ತೀವಿ ಕೊರೆದಾಗ ಇದು ಸಿಗುತ್ತೆ, ಪೌಡ್ರ್ ಸಿಗುತ್ತೆ, ಅದನ್ನೇನಂತ ಹೇಳ್ತೀವಿ? ಮರದ ತಿರುಳು ಅಂತ ಹೇಳ್ತೀವಿ. ಇದರಿಂದ ಕಾಗದ, ನಾವೀಗ ಕಾಗದ ಬಳಸಲ್ವಾ, ಪೇಪರ್ ಬಳಸ್ತೀವಲ್ವಾ, ಅದು ಯಾವ್ದ್ರಿಂದ ಮಾಡೋದು? ಮರದ. ಹಾಗೆಯೇ ನ್ಯೂಸ್ ಪ್ರಿಂಟ್ ಕಾಗದ, ನ್ಯೂಸ್ ಓದ್ತೀರಾ? ಪೇಪರ್ ಓದ್ತೀರಾ? ಎಸ್. ಮನೇಲಿ ತಂದರೆ ಓದ್ತೀರಾ ಅಲ್ವಾ? ಎಸ್. ಇಲ್ಲಾಂದರೆ ಶಾಲೆಗೆ ಬಂದರೆ ಶಾಲೆಗೆ ಓದ್ತೀರಾ ಅಲ್ವಾ? ಅವಕಾಶ ಸಿಕ್ಕಿದ್ದು. ಹೌದು. ನ್ಯೂಸ್ ಪ್ರಿಂಟ್ ಅಂದರೆ ನೀವೆಲ್ಲ ನ್ಯೂಸ್ ಪೇಪರ್ ನೋಡಿದ್ದೀರಲ್ಲ ಮಕ್ಕಳೇ, ಅದನ್ನು ಮರದ ತಿರುಳಿಂದ ಮಾಡುವಂಥದ್ದು. ಹಾಗೆ ಕಾರ್ಡ್ಬೋರ್ಡ್ ಅಂದರೆ ರಟ್ಟುಗಳು ನೋಡಿದ್ದೀರಲ್ವ, ಕಾರ್ಡ್ಬೋರ್ಡ್ಗಳು, ಬಾಕ್ಸ್ಗಳು ನೋಡಿರ್ತೀರಲ್ವಾ. ಹಾಗೆಯೇ ನೀವು ಪ್ರಾಜೆಕ್ಟ್ ಮಾಡೋಕ್ಕೆ ರಟ್ಟುಗಳನ್ನು ನೋಡ್ತೀರಲ್ವ, ರಟ್ಟುಗಳನ್ನು ತರ್ತೀರಲ್ವ, ಅವೆಲ್ಲ ಯಾವ್ದ್ರಲ್ಲಿ ಮಾಡೋದು? ಕಾಗದದಿಂದ, ಮರದ ತಿರುಳಿಂದ. ಸೊ ಇವೆಲ್ಲವೂ ಸಹ ಏನು? ಮರದ ತಿರುಳಂದ್ರೆ ಮರಗಳನ್ನು ಉಪಯೋಗಿಸ್ಕೊಂಡ್ರೆ ಎಂತಹ ಮರಗಳು? ಮೃದು ಮರಗಳು. ಎಲ್ಲ ಮರಗಳಿಂದ ಕಾಗದವನ್ನು ತಯಾರಿಸಲಿಕ್ಕೆ ರಟ್ಟು ತಯಾರಿಸೋಕ್ಕಾಗಲ್ಲ. ಯಾವ ಮರಗಳು ಬೇಕದಕ್ಕೆ? ಮೃದು ಮರಗಳು ಬೇಕು. ಅವು ಯಾವುವು? ಪೈನ್, ಫರ್, ಲಾರ್ಚ್ ಮತ್ತೆ ಸ್ಪ್ರೂಸ್. ಮೊದಲೇ ಹೇಳಿದ್ದೆ ಅಲ್ವಾ ನಿಮಗೆ, ಹಿಂದಿನ ತರಗತಿಯಲ್ಲಿ ನಾವು ನೋಡ್ಕೊಂಡಿದ್ವಿ ಮರದ ಹೆಸರುಗಳನ್ನ. ಹಾಗೆ ಈ ಮರದ ತಿರುಳು ಮತ್ತೆ ಕಾಗದ, ಮರದ ತಿರುಳು ಮತ್ತು ನ್ಯೂಸ್ ಪ್ರಿಂಟ್, ಇದನ್ನ ಹೆಚ್ಚಾಗಿ ಎಲ್ಲಿ ರಫ್ತು ಮಾಡ್ತಾರೆ? ಕೆನಡಾದಲ್ಲಿ ರಫ್ತು ಮಾಡ್ತಾರೆ. ಕಾಗದ ಮತ್ತೆ ಕೆನಡಾದಲ್ಲಿ ಜಾಸ್ತಿ ಮರಗಳು ಬೆಳೀತಾರಲ್ವಾ, ಸೊ ಹಾಗಾಗಿ ಅರಣ್ಯ ಸಂಪತ್ತು ಜಾಸ್ತಿ ಅಲ್ಲಿ. ಹಾಗಾಗಿ ಇಲ್ಲಿ ಕಾಗದ, ಮರದ ತಿರುಳು, ನ್ಯೂಸ್ ಪ್ರಿಂಟ್ ಕಾಗದ ಏನ್ ಮಾಡ್ತಾರೆ? ಕೆನಡಾದಿಂದ ರಫ್ತು ಮಾಡ್ತಾರೆ. ಕೆನಡಾದಲ್ಲಿ ಜನರು ಮಾಡುವಂಥ ವೃತ್ತಿ ಏನು? ಜಾಸ್ತಿ ಮರ ಕಡಿತಾರೆ ಅವರು. ಆಮೇಲೆ ಮರ ಕಡಿದು ಏನು ಮಾಡ್ತಾರೆ ಅಂತಂದರೆ, ಈಗ ಮರನ ಚಳಿಗಾಲದಲ್ಲಿ ಅವ್ರು ಏನು ಮಾಡ್ತಾರೆ? ಕಟ್ ಮಾಡ್ತಾರೆ, ದೊಡ್ಡ ದೊಡ್ಡ ದಿಂಬಿಗಳು. ಅದು ತೊಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ, ಅಂದರೆ ಸಾರಿಗೆ. ಅವಾಗ ಏನು ಮಾಡ್ತಾರೆ ಅವರು? ಮರಗಳನ್ನು ಕಡಿದು, ಸಾಮಾನ್ಯವಾಗಿ ಈ ಹೆಪ್ಪುಗಟ್ಟಿದಂತಹ ಪ್ರದೇಶಗಳು ಇದ್ದಾಗ ಮರಗಳನ್ನು ಕಡಿದು ಅಲ್ಲಿ ಹಾಕ್ತಾರೆ. ಬೇಸಿಗೆ ಬಂದಾಗ ಹಿಮ ಕರಗ್ತದಲ್ಲ, ನಾವು ಮರಗಳು ಏನಾಗ್ತವೆ ತೇಲ್ಕೊಂಡು ಆಯಾ ಪ್ರದೇಶಗಳು, ಯಾವ ಪ್ರದೇಶಕ್ಕೆ ಹೋಗಬೇಕು, ಯಾವ ಕಾರ್ಖಾನೆಗಳಿಗೆ ಹೋಗಬೇಕು ಆ ಪ್ರದೇಶಕ್ಕೆ ಹೋಗಿ ಅವು ಇರ್ತವೆ, ಅಂದರೆ ಹೋಗ್ತವೆ. ಸೊ ಅಲ್ಲಿಯ ಜನ ಏನು ಮಾಡ್ತಾರಾಗ ಅದನ್ನು ತಗೊಂಡು ಆ ಕಾರ್ಖಾನೆಗಳಿಗೆ ಉಪಯೋಗಿಸ್ತಾರೆ. ಸೊ ಇಲ್ಲಿ ಮರ ಕಡಿಯುವ ವೃತ್ತಿಯ ಜನ ಇದ್ದಾರೆ, ಅವರನ್ನ ಲಂಬರ್ ಜಾಕ್ಸ್ ಅಂತ ಹೇಳ್ತಾರೆ. ಅಂದರೆ ಇವರು ಮರವನ್ನು ಕಡಿದೇ ಜೀವನವನ್ನು ಸಾಗಿಸುವಂತಹ ಜನರು. ಸೊ ಇಂಥವ್ರನ್ನ ಏನಂತ ಹೇಳ್ತೀವಿ ನಾವು? ಮರ ಕಡಿಯುವ ಜನರನ್ನ. ಕೆನಡಾದಲ್ಲಿ ಮರ ಕಡಿಯುವ ಜನರನ್ನು, ಮರ ಕಡಿಯುವ ವೃತ್ತಿಯನ್ನು ಮಾಡುವ ಜನರಿಗೆ ಏನು ಹೇಳ್ತಾರೆ? ಲಂಬರ್ ಜಾಕ್ಸ್ ಅಂತ. ಏನಂತ ಹೇಳ್ತಾರೆ? ಲಂಬರ್ ಜಾಕ್ಸ್. ನೋಡಿ ಏನು ಹೆಸರು ಕೊಟ್ಟಿದ್ದಾರಲ್ವಾ, ಲಂಬರ್ ಜಾಕ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಬರ್ಕೊಳ್ಳಿ ಮಕ್ಕಳಿನ ಪುಸ್ತಕದಲ್ಲಿ.
ನೋಡಿ ಇಲ್ಲಿ ಉಕ್ಕಿನ ಕಾರ್ಖಾನೆ ಎಲ್ಲಿದೆ ಅಂತ ನೋಡಿ. ಉಕ್ಕಿನ ಕೈಗಾರಿಕೆ ಇರುವಂತಹ ಪ್ರದೇಶ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ನೋಡಿರೋದಿದೆ. ಹಾಗೆಯೇ ಇಲ್ಲಿ ಬುಕ್ ತೆಗೆದಿರಲ್ವ ಮಕ್ಕಳೇ? ಹಾಂ, ಇಲ್ಲಿ ಈಗ ಈ ಪ್ರದೇಶ ನಿಮ್ಗೆ ಕಾಣಿಸ್ತಾ ನೋಡಿ, ಪಿಟ್ಸ್ಬರ್ಗ್ ಕಾಣ್ತಿದೆಯಾ? ಅದೇ ರೀತಿ ಕೆಲವು ಸ್ಥಳಗಳಿದೆ. ನ್ಯೂಯಾರ್ಕ್ ಇದೆ ನೋಡಿ, ಇಲ್ಲಿ ವಾಷಿಂಗ್ಟನ್ ಇದೆ. ಇದೇ ಇಲ್ಲಿಯ ಪ್ರಮುಖ ನಗರಗಳಿವು. ಆಮೇಲೆ ಶಿಕಾಗೋ, ಇದನ್ನ ಮಾಂಸವನ್ನು ಕೈಗಾರಿಕೆ ಅಂದರೆ ದಪ್ಪದಲ್ಲಿ ತುಂಬುವಂಥ ಕೈಗಾರಿಕೆಯನ್ನು ಈ ಶಿಕಾಗೋದಲ್ಲಿ ಮಾಡ್ತಾರೆ. ಸೊ ನೋಡಿ, ಪಿಟ್ಸ್ಬರ್ಗ್ ಉಕ್ಕಿನ ಕೈಗಾರಿಕೆಯನ್ನು ಹೊಂದಿದೆ, ಮತ್ತು ಶಿಕಾಗೋ ಮಾಂಸವನ್ನು ಡಬ್ಬಗಳಲ್ಲಿ ತುಂಬುವ ಕೈಗಾರಿಕೆಯನ್ನು ಹೊಂದಿದೆ. ನೆಕ್ಸ್ಟ್ ರಾಸಾಯನಿಕ ಕೈಗಾರಿಕೆಗಳು. ರಾಸಾಯನಿಕ ಕೈಗಾರಿಕೆಗಳು ಯಾವುವು? ಕೃತಕ, ರಬ್ಬರು, ಪ್ಲಾಸ್ಟಿಕ್ಕು, ರಸಗೊಬ್ಬರ ಮತ್ತೆ ಔಷಧ, ಇವು ಪ್ರಮುಖ ರಾಸಾಯನಿಕ ಕೈಗಾರಿಕೆಗಳು. ಹಾಗೆ ಮಾಂಸವನ್ನು ಡಬ್ಬದಲ್ಲಿ ತುಂಬುವ ಕೈಗಾರಿಕೆ. ಈ ಪ್ರಮುಖ ನಗರ ಚಿಕಾಗೋ. ಕಾನ್ಸಾಸ್ ನಗರ ಮತ್ತು ಸೈಂಟ್ ಲೂಯಿಸ್. ಸೈಂಟ್ ಲೂಯಿಸ್ ಇದು ಮಾಂಸವನ್ನು ಡಬ್ಬದಲ್ಲಿ ತುಂಬುವಂತಹ ಕೈಗಾರಿಕೆಯನ್ನ ಹೊಂದಿದೆ. ಹಾಗೆ ಇತರ ಕೈಗಾರಿಕೆಗಳು ಅಂದರೆ ಇತರ ಪ್ರಮುಖ ಕೈಗಾರಿಕೆಯನ್ನು ಇನ್ನೂ ಕೆಲವು ರಾಷ್ಟ್ರಗಳು ಕೈಗಾರಿಕೆಯಲ್ಲಿ ಬಹಳಷ್ಟು ಮುಂದುವರೆದ. ಅದರಲ್ಲಿ ಇನ್ನೊಂದು ಹೆಸರು ಮೆಕ್ಸಿಕೋನು ಕೂಡ ನಾವು ಹೇಳ್ಬೋದು. ಮೆಕ್ಸಿಕೋನು ಕೂಡ ಕೈಗಾರಿಕೆಯಲ್ಲಿ ಮುಂದುವರೆದಂತಹ ದೇಶ. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಚಿತ್ರ ಇದೆ ನೋಡಿ, ಇದು ಹಾಗೆ ಹೇಳಿದೆ ನಿಮಗೆ, ಪಿಟ್ಸ್ಬರ್ಗ್ ಅಂತ ನೋಡಿ. ಪಿಟ್ಸ್ಬರ್ಗ್ ನಗರ ಇದು. ಇಲ್ಲಿ ಏನು ಮಾಡ್ತಾರೆ? ಉಕ್ಕಿನ ನಗರ. ಉಕ್ಕಿನ ನಗರ ಪಿಟ್ಸ್ಬರ್ಗ್ ಏನಂತ ಹೇಳ್ತೀವಿ? ಉಕ್ಕಿನ ನಗರ. ನೋಡಿ ಎರಡೂ ಸಹ ಇಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಇದೆ. ಇಲ್ಲಿ ತಯಾರಿಸೋದು ಕಬ್ಬಿಣ ಉಕ್ಕಿನ ಕೈಗಾರಿಕೆ ಮಾಡುವಂತಹ ಪ್ರದೇಶ ಇದು. ಹಾಗೆ ಇಲ್ಲಿ ನೋಡಿ ಚಿಕಾಗೋ ಕೈಗಾರಿಕಾ ನಗರ. ಇದು ಹೆಚ್ಚು ಕೈಗಾರಿಕೆಗಳಿರುವಂಥ ಪ್ರದೇಶ. ಮತ್ತು ಇಲ್ಲಿ ಮಾಂಸವನ್ನು ನೋಡಿ, ಮಾಂಸದ ಕೈಗಾರಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ವಾ? ಇದನ್ನು ಡಬ್ಬದಲ್ಲಿ ತುಂಬ್ತಾರೆ. ಯಾಕಂದ್ರೆ ಅದು ಕೆಡದಂತೆ ಡಬ್ಬದಲ್ಲಿ ತುಂಬಿ ಆಮೇಲೆ ಏನು ಮಾಡ್ತಾರೆ? ರಫ್ತು ಮಾಡ್ತಾರೆ. ಎರಡು ಸ್ಥಳಗಳನ್ನು ನೋಡಿದ್ದು ಇಲ್ಲಿಯ ಪ್ರಮುಖ ನಗರಗಳು. ಹಾಗೆಯೇ ಇಲ್ಲಿ ನಾವು ಇನ್ನೂ ಕೆಲವು ನಗರಗಳನ್ನು ನೋಡ್ಬೋದು. ಅದನ್ನು ಒಟ್ಟಿಗೆ ತೋರಿಸ್ತೀನಿ, ಒಟ್ಟಿಗೆ ಎಲ್ಲವನ್ನು ಒಟ್ಟಿಗೆ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ
ಕೈಗಾರಿಕೆಗಳಿಗೆ ಏನು ಬೇಕು? ಮುಖ್ಯವಾಗಿ ಸಂಪನ್ಮೂಲಗಳು ಬೇಕು, ಹಾಗೆ ಕಚ್ಚಾ ವಸ್ತುಗಳು ಬೇಕು ಅಲ್ವಾ. ಸೊ ಈ ಕೆನಡಾ ಸರೋವರಗಳಲ್ಲಿ ಕಚ್ಚಾ ವಸ್ತುಗಳು ಮತ್ತೆ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಜಾಸ್ತಿ ಸಿಗೋದ್ರಿಂದ ಅಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿದೆ. ಹಾಗೆ ಇಲ್ಲಿಯ ಪ್ರಮುಖ ರಫ್ತುಗಳು ನೋಡಿ. ಪ್ರಮುಖ ರಫ್ತುಗಳು ಏನು ರಫ್ತು ಮಾಡ್ತಾರೆ? ಇಲ್ಲಿ ಜಾಸ್ತಿ ರಫ್ತು ಮಾಡೋದೇನು? ಕಾಗದ, ಮರದ ತಿರುಳು, ಮರದ ತಿರುಳು, ಆಮೇಲೆ ಗೋಧಿ, ಮತ್ತೆ ನ್ಯೂಸ್ ಪ್ರಿಂಟ್ ಕಾಗದ, ಮರಗಳು, ನ್ಯೂಸ್ ಪ್ರಿಂಟ್ ಕಾಗದ, ಹಾಗೆ ಗೋಧಿ, ಕಲ್ಲಿದ್ದಲು, ಕೈಗಾರಿಕಾ ಉತ್ಪನ್ನಗಳು, ಮಾಂಸ ಇತ್ಯಾದಿ ಇವು ಇಲ್ಲಿಂದ ರಫ್ತಾಗುವಂತಹ ವಸ್ತುಗಳು. ಯಾವುದು? ಕಾಗದ, ಮರದ ತಿರುಳು, ಮರಗಳು, ನ್ಯೂಸ್ ಪ್ರಿಂಟ್ ಕಾಗದ, ಗೋಧಿ, ಕಲ್ಲಿದ್ದಲು, ಕೈಗಾರಿಕಾ ಉತ್ಪನ್ನಗಳು ಮತ್ತೆ ಮಾಂಸ, ಹಾಗೆ ಇನ್ನಿತರ ವಸ್ತುಗಳನ್ನು ಸಹ ರಫ್ತು ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ರಫ್ತು ಮಾಡುವಂತಹ ಏನು ವಸ್ತುಗಳು. ಹಾಗೆ ಇಲ್ಲಿಯ ಜನಸಂಖ್ಯೆ ನೋಡೋಣ. ಇಲ್ಲಿಯ ಜನಸಂಖ್ಯೆ ಇಲ್ಲಿ ಸಾಮಾನ್ಯವಾಗಿ ಉತ್ತರ ಅಮೆರಿಕನ್ನರು, ಯುರೋಪಿಯನ್ನರು ಮತ್ತೆ ಅಮೆರಿಕನ್ ಇಂಡಿಯನ್ಸ್, ಆಫ್ರಿಕಾದವರು ಹೆಚ್ಚಾಗಿ ವಾಸ ಮಾಡ್ತಾರೆ. ಅಮೆರಿಕನ್, ಉತ್ತರ ಅಮೆರಿಕನ್ನರು, ಯುರೋಪಿಯನ್ನರು, ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರು ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಾರೆ. ಉತ್ತರ ಅಮೆರಿಕನ್ನರು, ಯುರೋಪಿಯನ್ನರು, ಅಮೆರಿಕನ್ ಇಂಡಿಯನ್ಸ್, ಮತ್ತೆ ಆಫ್ರಿಕನ್ನರು ಇಲ್ಲಿ ವಾಸಿಸುವಂತಹ ಜನರು. ಹಾಗೆ ಏನು ಭಾಷೆ ಮಾತಾಡ್ತಾರೆ? ಮುಖ್ಯವಾಗಿ ಭಾಷೆ ಮಾತಾಡೋದು ಸ್ಪ್ಯಾನಿಷ್, ಇಂಗ್ಲಿಷ್ ಮತ್ತೆ ಫ್ರೆಂಚ್, ಹಾಗೆ ಅಮೆರಿಕನ್ ಇಂಡಿಯನ್ ಭಾಷೆ. ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್, ಅಮೆರಿಕನ್ ಇಂಡಿಯನ್ ಭಾಷೆ. ಇದಿಷ್ಟು ಇವರು ಭಾಷೆ ಮಾತಾಡುವಂತಹ ಭಾಷೆಗಳು. ಈಗ ಇಲ್ಲಿಯ ಪ್ರಮುಖ ನಗರಗಳು, ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶಗಳು ಯಾವುದು? ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶಗಳು ನಗರಗಳಲ್ಲಿ ಜನಸಂಖ್ಯೆ ಜಾಸ್ತಿ. ಈ ಪರ್ವತ ಪ್ರದೇಶ, ಈ ಹಿಮಾವೃತ ಪ್ರದೇಶಗಳಲ್ಲಿ ಜನಸಂಖ್ಯೆ ಅತಿ ವಿರಳ, ಜನಸಂಖ್ಯೆ ಜಾಸ್ತಿ ಇರಲ್ಲ. ಆದರೆ ಪ್ರಮುಖವಾದ ನಗರಗಳು ಅಂತಂದ್ರೆ ಚಿಕಾಗೋ, ವಾಷಿಂಗ್ಟನ್, ಹಾಗೆ ನ್ಯೂಯಾರ್ಕ್. ಬರೀ ಇಷ್ಟೇ ಅಂತ ಅಲ್ಲ, ಅಂದ್ರೆ ತುಂಬಾ ಜನಸಂಖ್ಯೆ ಇರುವಂಥದ್ದು ಅಂತ, ಜನಸಾಂದ್ರತೆ ಹೆಚ್ಚು ಇರುವಂಥ ಪ್ರದೇಶಗಳು ಅಂತ ಹೇಳ್ತೀನಿ. ಬೇರೆ ಪ್ರದೇಶಗಳಲ್ಲೂ ಜನರು ಇದ್ದಾರೆ, ವಾಸಿಸ್ತಿದ್ದಾರೆ, ಬಟ್ ಜನಸಾಂದ್ರತೆ ಹೆಚ್ಚು ಇರುವಂಥದ್ದು ನ್ಯೂಯಾರ್ಕ್, ವಾಷಿಂಗ್ಟನ್, ಚಿಕಾಗೋ. ಇಲ್ಲಿ ಹೆಚ್ಚು ಜನ ವಾಸ ಮಾಡ್ತಾರೆ.
USA ನಗರ ಕೇಂದ್ರ ಮತ್ತು ಕೈಗಾರಿಕಾ ಪ್ರದೇಶಗಳು ಅತಿ ಜನಸಾಂದ್ರತೆಯಿಂದ ಕೂಡಿದಂತಹ ಪ್ರದೇಶಗಳು. ಅಂದ್ರೆ 98% ಜನ ಎಲ್ಲಿ ವಾಸಿಸ್ತಾರೆ ಹಾಗಾದ್ರೆ ನಗರಗಳಲ್ಲಿ ವಾಸಿಸ್ತಾರೆ. ಗೊತ್ತಾಯ್ತಲ್ವಾ? ಜನಸಾಂದ್ರತೆ ಹೆಚ್ಚಿರುವಂತಹ ಪ್ರದೇಶಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ ಎಷ್ಟು ಫಲವತ್ತಾದಂತಹ ಪ್ರದೇಶ, ಹುಲ್ಲುಗಾವಲು ಪ್ರದೇಶ ಅಂತ ಹೇಳ್ತೀವಿ, ಮೈದಾನ ಪ್ರದೇಶ ಅಂತ ಹೇಳ್ತೀವಿ ಅಲ್ವಾ. ಆ ಪ್ರದೇಶಗಳಲ್ಲಿ ಮತ್ತೆ ನದಿಗಳು ಎಲ್ಲಿರ್ತವೆ ಆ ಪ್ರದೇಶಗಳು, ಸರೋವರಗಳು, ಅಂತಹ ಪ್ರದೇಶಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಈಗ ಈ ಭೂಪಟದಲ್ಲಿ ಒಂದ್ಸಲ ಈ ಸ್ಥಳಗಳನ್ನು ಒಂದ್ಸಲ ನೋಡ್ಬಿಡೋಣ. ಓಕೆ, ನೋಡಿ ಇಲ್ಲಿ ನಾನು ಮಾಂಸವನ್ನು ಡಬ್ಬದಲ್ಲಿ ತುಂಬುವ ಕೈಗಾರಿಕೆ ಅಂತ ಹೇಳಿದಲ್ವಾ, ಅಲ್ಲಿ ನಿಮ್ಗೆ ಆಗಲೇ ತೋರಿಸ್ದೆ ನಾನು. ಇಲ್ಲಿ ಚಿಕಾಗೋ ಇದೆ, ಹಾಗೆ ಇಲ್ಲಿ ಸೇಂಟ್ ಲೂಯಿಸ್, ಹಾಗೆ ಕಾನ್ಸಸ್ ಸಿಟಿ, ಮೆಕ್ಸಿಕೋ, ಇವು ಕಾಣಿಸ್ತದೆ ಅಲ್ವಾ? ಎಸ್, ಅಟ್ಲಾಸಲ್ಲಿ ನೋಡ್ಕೊಳ್ಳಿ. ಹಾಗೆ ಆಗಲೇ ತೋರಿಸ್ದೆ ನಾನು. ನ್ಯೂಯಾರ್ಕ್, ವಾಷಿಂಗ್ಟನ್, ಚಿಕಾಗೋ, ಇವು ಹೆಚ್ಚು ಜನಸಾಂದ್ರತೆಯಿಂದ ಹೆಚ್ಚು ಜನ ವಾಸಿಸುವಂತಹ ಪ್ರದೇಶಗಳು. ನೋಡಿ, ಈಗ ಇದನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ನೋಡಿ, ಇಲ್ಲೊಂದು ಚಿತ್ರ ಇದೆ ನಿಮ್ಮ ಪುಸ್ತಕದಲ್ಲಿ ಇದೆ, ಅದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಜನಸಾಂದ್ರತೆ ಒಂದು ಚಿತ್ರ ಇದೆ ನೋಡಿ ಭೂಪಟದಲ್ಲಿ. ಇಲ್ಲಿ ಬಣ್ಣಗಳನ್ನು ಕೊಟ್ಟಿದ್ದಾರೆ. ಡಾರ್ಕ್ ಪಿಂಕ್ ಕೊಟ್ಟಿದ್ದಾರೆ, ಅದು ಅಧಿಕ ಜನಸಂಖ್ಯೆ ಅಂದರೆ ಜನಸಾಂದ್ರತೆ ಹೊಂದಿರುವಂಥ ಪ್ರದೇಶ. ನೆಕ್ಸ್ಟ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಮತ್ತು ಅದಕ್ಕಿಂತ ಸ್ವಲ್ಪ ಲೈಟ್ ಪಿಂಕ್ ಮತ್ತು ಲೈಟ್ ಪಿಂಕ್. ಸೊ ಇಲ್ಲಿ ನೋಡಿ, ಈ ಪ್ರದೇಶ ಇದೆಯಲ್ವ, ಇಲ್ಲಿ ಪಿಂಕ್ ಬಣ್ಣ ಕಾಣ್ತಿದ್ದಲ್ಲ ಮಕ್ಕಳೇ, ಇದು ಹೆಚ್ಚು ಜನ ವಾಸಿಸುವಂಥ ಪ್ರದೇಶಗಳು. ಗೊತ್ತಾಯ್ತಲ್ವಾ? ಇದು ನೋಡಿ ಡಾರ್ಕ್ ಪಿಂಕ್. ನೆಕ್ಸ್ಟ್ ಮಧ್ಯಮ ಅಂದರೆ ಇಲ್ಲಿ ಈ ಭಾಗ ಕಾಣ್ತದಲ್ವ ನಿಮಗೆ, ಇಲ್ಲಿ ಯೆಲ್ಲೋಯಿಶ್ ಕೊಟ್ಟಿದ್ದಾರೆ, ಇಲ್ಲಿ ಪಿಂಕ್ ಕೊಟ್ಟಿದ್ದಾರೆ. ಬಟ್ ಈ ಪ್ರದೇಶ ಮಧ್ಯಮ ಅಂದರೆ ಸ್ವಲ್ಪ ಜಾಸ್ತಿ ಅಲ್ಲ, ಕಡಿಮೆನೂ ಅಲ್ಲ, ಒಟ್ಟಿನಲ್ಲಿ ಜನ ವಾಸಿಸ್ತಾರೆ ಆ ಪ್ರದೇಶ. ಇನ್ನು ಇದು ಪಿಂಕ್ ನೋಡಿ, ಈ ಭಾಗ ನೋಡಿ, ಇದಿಷ್ಟು ಭಾಗ ಗ್ರೀನ್ಲ್ಯಾಂಡ್, ಅಲಾಸ್ಕಾ, ಕೆನಡಾ, ರಾಕಿ ಪರ್ವತಗಳ ಈ ಪ್ರದೇಶ ಎಲ್ಲ ಏನು ಜನಸಂಖ್ಯೆ ಬಹಳ ಕಡಿಮೆ, ವಿರಳವಾದ ಜನಸಂಖ್ಯೆ. ನೆಕ್ಸ್ಟ್ ಇಲ್ಲಿ ಪುಸ್ತಕದಲ್ಲಿ ಹೊಸ ಪದಗಳು ಅಂತ ನಿಮಗೆ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ತೆಗೀರಿ, ಅಲ್ಲಿ ಹೊಸ ಪದಗಳು ಯಾವುದು ನೋಡೋಣ. ಪ್ರೈರಿ, ಕೆರೇಬಿಯನ್, ಪರ್ವತಾವಳಿಗಳು, ರಾಕೀಸ್, ಅಪಲೇಶಿಯನ್, ಕೆನಡಿಯನ್, ಮಡಿಕೆ ಪರ್ವತ, ಭೂಫಲಕ, ಮಹಾಕಂದರ, ಓಮ್ಸ್, ಹರಿಕೇನ್ಸ್, ಟಾರ್ನಡೋ, ಟಂಡ್ರಾ, ಹಿಮಜಿಂಕೆ, ಕಾರಿಬೋ, ತೈಗ, ಬೆಳೆಪಟ್ಟಿ, ಓಟ್ಸ್, ಡಸ್ಟ್ ಬೌಲ್, ಕೋಕಿಂಗ್, ಲೋಕೋಮೋಟಿವ್ಸ್, ಲಂಬರ್ ಜಾಕ್ಸ್. ಸೊ ಇದಿಷ್ಟನ್ನು ನೀವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರ. ಈಗ ಇದನ್ನ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಎಲ್ಲರೂ ಕಾಪಿ ಮಾಡಿದ್ದೀರಾ ಅಲ್ವಾ? ಎಸ್. ನೋಡಿ ಮಕ್ಕಳೇ, ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೀನಿ. ಅಂದರೆ ಈ ಪಾಠ ಪೂರ್ತಿ ಮುಗಿದಿದೆ. ಈಗಾಗಲೇ ನಾನು ಒಂದು ವಿಡಿಯೋ ನೆನ್ನೆ ಹಾಕಿದ್ದೆ. ಅದಕ್ಕಿಂತ ಮುಂಚೆ ನಾನು ಸಸ್ಯವರ್ಗ ಸ್ವಾಭಾವಿಕ ವಿಭಾಗಗಳದ್ದು ವಿಡಿಯೋ ಹಾಕಿದ್ದೆ. ನೆನ್ನೆ ಸ್ವಾಭಾವಿಕ ಸಸ್ಯವರ್ಗದ್ದು ಅರ್ಧ ವಿಡಿಯೋ ಹಾಕಿದ್ದೆ. ಇವತ್ತು ಪೂರ್ತಿ ಪಾಠ ಮುಗಿದಿದೆ. ಎಲ್ಲ ವಿಡಿಯೋಗಳು ನಿಮಗೆ ಕಳಿಸ್ತೀನಿ, ಆದರೆ ದಯವಿಟ್ಟು ಪೋಷಕರನ್ನು ಗಮನಿಸಿ. ಇದು ಲಾಕ್ಡೌನು ಆದ ನಂತರ ನಮಗೆ ಮಕ್ಕಳು ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಮಕ್ಕಳು ಮನೇಲಿ ಏನು ಮಾಡ್ತಿದ್ದಾರೆ, ಏನು ಬರೀತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಮಕ್ಕಳು ನಿಮ್ಮ ಹತ್ರ ಇದ್ದಾರೆ, ಆದರೆ ಮಕ್ಕಳ ಕಲಿಕೆ ನಿರಂತರವಾಗಿರಬೇಕು, ಮಕ್ಕಳು ಯಾವಾಗಲೂ ಕಲಿಕೆಯಲ್ಲಿ ತೊಡಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪಾಠಗಳನ್ನು ನಿಮಗೆ ಯೂಟ್ಯೂಬಲ್ಲಿ ಕಳಿಸ್ತಾ ಇದ್ದೀವಿ.
ಆದರೆ ಆದಷ್ಟು ನಾವು ನೋಡಿದ ಪ್ರಕಾರ ಶಿಕ್ಷಕರು ನಿಮ್ಮ ಮನೆ ಭೇಟಿ ಮಾಡಿದಂತಹ ಟೈಮಲ್ಲಿ ನಾವು ಕೇಳಿದಾಗ ವಿಡಿಯೋಗಳನ್ನು ಮಕ್ಕಳು ನೋಡ್ತಾ ಇಲ್ಲ. ಸೊ ನಮಗೆ ವ್ಯೂಸ್ ಗೊತ್ತಾಗುತ್ತೆ ಯೂಟ್ಯೂಬ್ನಲ್ಲಿ ತುಂಬ ಕಡಿಮೆ ನೀವು ನೋಡ್ತಾ ಇದ್ದೀರಾ. ನಾವು ನಿಮಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೀವಿ ಮಕ್ಕಳೇ. ಪೋಷಕರೇ ದಯವಿಟ್ಟು ಸಹಕರಿಸಿ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿಬೇಕು, ಕಲಿಕೆ ನಿರಂತರವಾಗಬೇಕು. ನಿಮ್ಮ ಪ್ರೋತ್ಸಾಹ ಬಹಳಷ್ಟು ಅಗತ್ಯವಾಗಿದೆ. ಮತ್ತು ಈ ಒಂದು ಪಾಠಗಳ ಆಧಾರದ ಮೇಲೆ ನಾವು ಕೊಡುವಂತಹ ನೋಟ್ಸ್ ಇರ್ಬೋದು ಅಥವಾ ನಾವು ಕೊಡುವಂತಹ ಘಟಕ ಪರೀಕ್ಷೆ ಇರ್ಬೋದು, ಇದು ಬಹಳ ಮುಖ್ಯವಾಗಿ ನಮಗೆ ಈ ವರ್ಷದ ಒಂದು ಮೌಲ್ಯಾಂಕಕ್ಕೆ ಬಹಳ ಮುಖ್ಯವಾದ್ದರಿಂದ ದಯವಿಟ್ಟು ಮಕ್ಕಳಿಗೆ ಈ ಪಾಠಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮಗೆ ಈ ಯೂಟ್ಯೂಬಲ್ಲಿ ಕೆಲವು ಶಿಕ್ಷಕರು ಯೂಟ್ಯೂಬಲ್ಲಿ ಹಾಕ್ತಿದ್ದಾರೆ, ಇನ್ನು ಕೆಲವು ವಾಟ್ಸಪ್ಪಲ್ಲಿ ಬರುತ್ತೆ. ಸೊ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ಎಲ್ಲ ವಿಡಿಯೋಗಳನ್ನು ಪೂರ್ಣವಾಗಿ ನೋಡಿ. ಯಾಕೆಂದರೆ ಅದು ಮಧ್ಯೆ ಮಧ್ಯೆ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಲ್ಲ ವಿಡಿಯೋಗಳನ್ನು ಪೂರ್ತಿ ಮೊದಲಿನಿಂದ ನೋಡಿ. ಮತ್ತು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬು JP ಕಾನ್ವೆಂಟ್ ಕನ್ನಡ ಮೀಡಿಯಂ ಚಾನಲಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಫೋನ್ ಮಾಡಿ ಕೇಳಿ. ಮತ್ತು ಶಿಕ್ಷಕರು ನಿಮಗೆ ಕರೆಸಿದಾಗ ಅಥವಾ ನಿಮ್ಮಲ್ಲಿ ಅವ್ರು ಕೊಟ್ಟಂತಹ ವರ್ಕ್ಗಳನ್ನು ಕೇಳಿದಾಗ ದಯವಿಟ್ಟು ತಲುಪಿಸಿ.